ಏನಿದು ಶುಂಠಿ ಏನು ಪೇಸ್ಟ್ ಮಾಡೋಕ್ಕೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪು ಶುಂಠಿ ಆಯಿತಾ, 1 ಕಪ್ಪು ಬೆಳ್ಳುಳ್ಳಿ, 1 ಕಪ್ಪು ಶುಂಠಿ. ಶುಂಠಿ 1 ಕಪ್ ಆದರೆ ಬೆಳ್ಳುಳ್ಳಿ ಶುಂಠಿಗಿನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು ಆಯಿತಾ. ಅದಕ್ಕೆ 1 ಕಪ್ಪು ಜಾಸ್ತಿ ತೊಗೊಂಡಿದ್ದೀನಿ ನೋಡಿ. ಈ ಕಪ್ಪಲ್ಲಿ ಸ್ವಲ್ಪ ಇದೆ, ಕೊಟ್ಟು 2 ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಆಯಿತಾ. ಶುಂಠಿ ಸ್ವಲ್ಪ ಕಮ್ಮಿ ಇರಬೇಕು. ಜಾಸ್ತಿ ಶುಂಠಿ ಹಾಕೊಂಡ್ರೆ ಅದೇ ಸ್ಮೆಲ್ ಬರುತ್ತೆ. ಅದಕ್ಕೆ ಶುಂಠಿ ಸ್ವಲ್ಪ ಕಮ್ಮಿ ತೊಗೊಳ್ಳೋದು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡು ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಆಯಿತಾ. ಇದರಲ್ಲೊಂದು ಟಿಪ್ ಇದೆ ಗೊತ್ತಾ? ಇದರಲ್ಲೊಂದು ಟಿಪ್ಸ್ ಇದೆ. ಅದು ಹಾಕಿದ್ರೆ 1 ವಾರ ಅಥವಾ 1 ತಿಂಗಳು ಆರಾಮಾಗಿ ಪೇಸ್ಟ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಇಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಕ್ಕೋಬೋದು. ಸ್ವಲ್ಪ ನೀರು ಆಯಿತಾ, ಯಾಕೆ ಅದು ಶುಂಠಿ ಎಲ್ಲ ನಾರಿನಂಶ ಇರುತ್ತಲ್ವ, ಅದು ಗ್ರೈಂಡ್ ಮಾಡೋಕ್ಕಾಗಲ್ಲ, ಹಂಗೆ ತರ್ತಾರೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ನೀರು ಹಾಕ್ಕೊಂಡು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಪೇಸ್ಟ್ನ ಮಿಕ್ಕಿದ್ದು ಹಂಗೆ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಟಿಪ್ಪೇನಪ್ಪ ಅಂತ ಕೇಳ್ದಲ್ವಾ, ಇದನ್ನು ಹಾಕ್ಕೊಂಡು 1 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಆಯಿತಾ. 1 ಸ್ಪೂನ್ ಅರಿಶಿನ, ಮತ್ತು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದರಿಂದ 1 ಸ್ಪೂನ್ ಅನ್ಕೋ ಸಾಕು, 1 ಸ್ಪೂನ್ ಎಣ್ಣೆ, ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ. ನೋಡಿ ಇವಾಗ ಅರಿಶಿನ ಪುಡಿ ಹಾಕಿದ್ವಲ್ಲ, ಯೆಲ್ಲೋ ಕಲರ್ ಆಗಿದೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತಾ. ಇದು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟಲ್ಗೋ ಅಥವಾ ಬಾಕ್ಸ್ಗೋ ಹಾಕ್ಕೊಂಡು ಎತ್ತಿಕ್ಕೊಂಡ್ರೆ ಫ್ರಿಜ್ಜಲ್ಲಿ 1 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು, ಇಲ್ಲ 1 ವಾರಕ್ಕೆ ಒಂದ್ಸರಿ ಮಾಡ್ಕೋಬೋದು. ಬೆಳಗ್ಗೆ ಟೈಮು ತಿಂಡಿ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ವ, ಅಯ್ಯೋ ಅವಾಗ ಶುಂಠಿ ಬಿಡಿಸ್ಬೇಕಪ್ಪ, ಬೆಳ್ಳುಳ್ಳಿ ಬಿಡಿಸ್ಬೇಕಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಈ ಎಣ್ಣೆ, ಉಪ್ಪು ಮತ್ತು ಅರಿಶಿನ ಹಾಕಿದ್ದೀವಲ್ಲ, ಇದು 1 ತಿಂಗಳು ತನಕನೂ ಸ್ಟೋರ್ ಮಾಡ್ಕೋಬೋದು. ಏನೂ ಆಗಲ್ಲ, ಸ್ಮೆಲ್ ಕೂಡ ಬೇರೆ ಚೇಂಜ್ ಆಗಲ್ಲ. ಬೇರೆ ಸ್ಮೆಲ್ ಬರುತ್ತೆ, ಕೆಟ್ಟದಾಗಿ ಸ್ಮೆಲ್ ಬರುತ್ತೆ, ಅದೆಲ್ಲ ಏನೂ ಬರಲ್ಲ. ನಾವು ಇವಾಗ ಹೆಂಗೆ ಫ್ರೆಶ್ಶಾಗಿ ಮಾಡಿ ರುಬ್ಬಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀವೋ ಹಂಗೆ ಘಮ ಘಮ ಅಂತ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ. ಈಗ ಬಾಕ್ಸ್ಗೆ ಹಾಕಿ ಎತ್ತಿಕ್ಕೋಬೇಕು ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ.